ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ವಿಲಾಸಾಯ ನಮಃ. ಭಗವಂತ ಸೃಷ್ಟಿ, ಸ್ಥಿತಿ, ಸಂಹಾರ ಇತ್ಯಾದಿ ಕಾರ್ಯಗಳನ್ನು ಮಾಡುತ್ತಾನೆ, ಸಂತೋಷ ಪಡುತ್ತಾನೆ. ಭಗವಂತ ದುಷ್ಟರನ್ನು ಶಿಕ್ಷಿಸುತ್ತಾನೆ, ಶಿಷ್ಟರನ್ನು ರಕ್ಷಿಸುತ್ತಾನೆ, ಭಕ್ತರನ್ನು ಉದ್ಧಾರ ಮಾಡುತ್ತಾನೆ, ಸಂತೋಷ ಪಡುತ್ತಾನೆ. ದುಃಖರಹಿತನು ಭಗವಂತ, ಸ್ವಯಂ ಆಗಿ ಸ್ವತಂತ್ರವಾಗಿ ಸದಾಕಾಲ ಆನಂದದಿಂದ ಇರುವವನು ಭಗವಂತ. ಕರ್ಮಾನುಸಾರ, ಯೋಗ್ಯತಾನುಸಾರ, ಅರ್ಹತಾನುಸಾರ ಜೀವಿಗಳಿಗೆ ಸುಖ ದುಃಖಗಳನ್ನು ಕೊಡುವವನು ಭಗವಂತ. ಮುಮುಕ್ಷುಗಳಿಗೆ, ಮುಕ್ತಿಯೋಗ್ಯರಿಗೆ ದುಃಖರಹಿತವಾದ ಶಾಶ್ವತ ಸುಖವಾದ ಮೋಕ್ಷವನ್ನು ಕೊಡುವವನು ಭಗವಂತ. ಇಂತಹ ಭಗವಂತನನ್ನು ವಿಲಾಸಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.